ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಸಂಡೇ 8 ಗಂಟೆ ಆಗಿದ್ದೆವು. ಟೀ ಕುಡಿದು ನೋಡೋಣ ಮನೆ ಕೆಲಸ ಏನಿದೆ ಅಂತ ಯೋಚನೆ ಮಾಡ್ತಾಯಿದ್ದೆ. ನೋಡಿ, ಇನ್ನು ಮಲಗಿದ್ದಾರೆ ನಮ್ಮ ಮಕ್ಕಳು. ಸಂಡೇ ಅಲ್ವಾ, 11-12 ಗಂಟೆಗೆ ಎದ್ದೊಳೋದವ್ರು. ಹೇಳ್ತಾರೆ ಎದ್ದೇಳಿಸಿದ್ರೆ, ಇವತ್ತೊಂದು ದಿನ ರಜೆ ಇದೆ, ನಮ್ಗೆ ಯಾಕೆ ಟಾರ್ಚರ್ ಮಾಡ್ತೀಯಾ ಅಂತ. ಸರಿ, ನಾನೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿದೆ, ಕ್ಲೀನಾಗಿ ಉಜ್ಜಿ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿದೆ, ಕ್ಲೀನಾಗಿ ನೀಟಾಗೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಮಾಡ್ತಾಯಿರ್ತೀನಿ ಸೆಂಟ್ರಲ್ಲಿ, ಏನು ಕೆಲಸ ಇಲ್ಲಲ್ಲ, ಹಾಗಾಗಿ ನೋಡಿ ನೀಟಾಗೆಲ್ಲ ಜೋಡಿಸಿ ಕ್ಲೀನಾಗಿ ಒರೆಸಿ ಉಜ್ಜಿ ಎಲ್ಲ ಕೆಲಸ ಮಾಡಿಟ್ಕೊಂಡಿದ್ದೀನಿ. ನಾಷ್ಟ ಏನೂ ಮಾಡಿಲ್ಲ, ಬೆಳಗ್ಗಿಂದ ಕಬೋರ್ಡ್ ಕ್ಲೀನ್ ಮಾಡೋದು, ಉಜ್ಜಿ ಕ್ಲೀನಾಗೆಲ್ಲ ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ. ನೋಡಿ, ಬ್ಲೂಟೂತ್ ಹಾಕ್ಕೊಂಡು ರಾಶಿ ಭವಿಷ್ಯ ಕೇಳ್ತಾ ಇದ್ದೀನಿ. ನಾನು ತಿಂಗಳದ್ದು ರಾಶಿ ಭವಿಷ್ಯ ಕೇಳೋದು, ಆಮೇಲೆ ಡೈಲಿ ರಾಶಿ ಭವಿಷ್ಯ ಕೇಳೋದು. ಟಿ ವಿ ಜಾಸ್ತಿ ನೋಡಲ್ಲ, ಡೈಲಿ ಇದೇ ಕೆಲಸ. ನೋಡಿ, ಇದು ಎಣ್ಣೆ ಎಲ್ಲ ತೆಗ್ದು ಕ್ಲೀನ್ ಮಾಡೋಣ ಅಂತ ಎಲ್ಲ ಸೋಸ್ತಾ ಇದ್ದೀನಿ. ವಾರದಲ್ಲಿ 1 ಟೈಮ್ 2 ಟೈಮ್ ಕ್ಲೀನ್ ಮಾಡ್ತಾ ಇರ್ತೀನಿ, ಅವಾಗವಾಗ ತೊಳೆದು. ಸಮೋಸ ಮಾಡ್ತೀನಲ್ವ, ಬೇರೆ ಟೈಮ್ನಲ್ಲಿ ಟೈಮ್ ಸಿಕ್ಕಲ್ಲ, ಫ್ರೀ ಇದ್ದಾಗ ತೊಳಿತಾ ಇರ್ತೀನಿ. ಇಲ್ಲಾಂದ್ರೆ ವಾರಕ್ಕೆ 1 ಟೈಮ್ ಆದರೂ ಕ್ಲೀನ್ ಮಾಡಿ ಇರ್ತಾ ಇರ್ತೀನಿ. ಅಂದರೆ ಡೈಲಿ ಎಣ್ಣೆ ಸೋಸಿ ಕ್ಲೀನ್ ಮಾಡಿ ಯೂಸ್ ಮಾಡೋದು, ಹಾಗೆ ಮಾಡಲ್ಲ. ಯಾಕಂದರೆ ಸ್ಕೂಲ್ಗೆಲ್ಲ ಕೊಡ್ತೀನಲ್ವ, ಮಕ್ಕಳಿಗೆ ಏನಾದರೂ ಇನ್ಫೆಕ್ಷನ್ ಆಗಿ ಹೆಚ್ಚು ಕಮ್ಮಿ ಆದರೆ ಅಂತ ನೀಟಾಗೆ ಮಾಡ್ತೀನಿ ಎಲ್ಲನೂ ಕೂಡ. ಸಂಡೇ ಫ್ರೀ ಆಗಿದ್ದೆ, ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಮಾಡ್ತಾ ಇದ್ದೀನಿ. ನೋಡಿ, ನೀರು ಎಷ್ಟಪ್ಪ ಸುರಿತಾಳೆ ಅನ್ಕೊಂಬೇಡಿ. ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡೋಣ, ಸ್ಕೂಲ್ದಲ್ವಾ, ಸ್ಕೂಲ್ಗೆಲ್ಲ ಮಕ್ಕಳಿಗೆ ಕೊಡ್ತೀನಿ. ಮತ್ತು ಸೋಪಾಗಿ ಇರಬಾರ್ದು ಅಂತೇಳ್ಬಿಟ್ಟು ಸ್ವಲ್ಪ ಕ್ಲೀನಾಗಿ ನೀರು ಹಾಕಿ ವಾಶ್ ಮಾಡಿದೆ. ಬಟ್ಟೆ ಎಲ್ಲ ಒಗ್ದಿರೋದೆಲ್ಲ ಇತ್ತು, ಎಲ್ಲ ಮಡಚಿ ನನ್ನ ಬೀರುನಲ್ಲಿ ಇಟ್ಕೋತಾ ಇದ್ದೀನಿ. ಅವ್ರವ್ರ ಬಟ್ಟೆ ಅವರು ನೀಟಾಗಿ ಎತ್ತಿಕ್ತಾರೆ, ನಂದು ನಮ್ಮ ಯಜಮಾನ್ರದ್ದು ಮಾತ್ರ. ಬಟ್ಟೆ ಎಲ್ಲ ಮಡ್ಚಿಕ್ಕಿದ್ದಾಯಿತು, ಮನೆಯೆಲ್ಲ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ನೋಡಿ ಸ್ನಾನ ಎಲ್ಲ ಆಯಿತು. ಎಲ್ಲ ಡೀಟೇಲಾಗಿ ಹೇಳ್ತಾ ಇದ್ದರೆ ವಿಡಿಯೋ ಮಾಡ್ತಾಯಿದ್ದೆ 1 ಅವರ್ ಮೇಲೆ ಆಗುತ್ತೆ, ಹಾಗಾಗಿ ಸ್ವಲ್ಪ ಮಾಡ್ತಾಯಿದ್ದೀನಿ. ಮನೆಯೆಲ್ಲ ಗುಡಿಸಿ ಒರೆಸಿ ಸ್ನಾನ ಎಲ್ಲ ಆಯಿತು. 5 ದಿನ ಆಗಿತ್ತು ದೇವ್ರ ಕುಂಕುಮ ಇಟ್ಬಿಟ್ಟು, ಇವತ್ತು ಇಕ್ತಾ ಇದ್ದೀನಿ. ಫುಲ್ಲು ಖುಷಿ ಅನ್ನಿಸ್ತಾ ಇತ್ತು. ಇನ್ನೊಂದು ತೋರಿಸ್ತೀನಿ ರೀ, ಇದು ನನ್ನ ಅಜ್ಜ. ಇದು ಮಂಗಳೂರಲ್ಲಿರೋ ಕೊರಗಜ್ಜ ಸ್ವಾಮಿ. ಇದು ಕದ್ರಿನಲ್ಲಿ ತಗೊಂಡು ಬಂದಿದ್ದು ಕೊರಗಜ್ಜದು. ತುಂಬ ಇಷ್ಟ, ನನ್ನ ಫೇವ್ರೆಟ್ಟು. ತುಂಬ ಇಷ್ಟ, ತುಂಬ ಇಷ್ಟ. ಫೋಟೋಸ್ ಎಲ್ಲ ತೊಗೊಂಡು ಬಂದು ಅಂಟಿಸಿ ಪೂಜೆ ಮಾಡ್ತಾ ಇರ್ತೀನಿ. ನನ್ನ ಕಷ್ಟದಲ್ಲೆಲ್ಲ ಹತ್ಕೊಂಡು ಅಜ್ಜ ಅಂದ್ಬಿಟ್ರೆ ಸಾಕು, ನೆನೆಸ್ಕೊಂಡು ಅದೆಷ್ಟು ಹತ್ತೀನೋ, ನಾನು ಎಷ್ಟು ಮುತ್ತು ಕೊಡ್ತೀನೋ ನನಗೆ ಗೊತ್ತಿಲ್ಲ. ನನ್ನ ಕಷ್ಟ ಕಾಲದಲ್ಲಿ ತುಂಬ ಸಹಾಯ ಮಾಡಿದೆ. ನೆನೆಸ್ಬೇಕಲ್ವ, ದೇವ್ರುಗಳು. ಮನುಷ್ರು ನೆನೆಸಿದ್ರೆ ಏನೂ ಬರಲ್ಲ, ದೇವ್ರನ್ನ ನೆನೆಸ್ಬೇಕಲ್ವ. ಅಲ್ಲಿ ನಮ್ಮ ಯಜಮಾನ್ರು ಧರ್ಮಸ್ಥಳ ಹೋಗಿ ಪ್ರಸಾದ ಎಲ್ಲ ತೊಗೊಂಡು ಬಂದು ಹಾಗೆ ಇಟ್ಟಿದ್ದಾರೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಹತ್ರ ಎಲ್ಲ ಧೂಳು ಅಂದರೆ ಧೂಳಾಗ್ಬಿಟ್ಟಿದೆ, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒರೆಸ್ಬಿಟ್ಟು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇನ್ನು ನಾಷ್ಟ ತಿಂದಿಲ್ಲ, ಬೆಳಗ್ಗೆ 1 ಗ್ಲಾಸ್ ಮಜ್ಜಿಗೆ ಕೊಡ್ತಿದ್ದು. ಮಕ್ಕಳೆಲ್ಲ ಮಲಗಿದ್ರಲ್ವ, ಇನ್ನೇನು ನಾನು ಒಬ್ಬಳೇ ಮಾಡ್ಕೊಳ್ಳೋದು. ನಾನು ಇನ್ನೂ ಮಾಡಿಲ್ಲ ನಾಷ್ಟ. ಎಲ್ಲ ದೇವರೆಲ್ಲ ತೊಳೆದು ತುಂಬ ಧೂಳಾಗ್ಬಿಟ್ಟಿತ್ತು ಎಲ್ಲ. ನನ್ನ ಫೇವ್ರೇಟ್ ರಾಮ ಇದು. ಎಲ್ಲ ನೀಟಾಗಿ ಎದ್ದುಬಿಟ್ಟು ಎಲ್ಲ ದೇವರೆಲ್ಲ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಇಕ್ತಾ ಇದ್ದೀನಿ. ನೋಡಿ, ಐದು ದಿನ ಮನೇಲಿ ಪೂಜೆ ಮಾಡಿಲ್ಲ ಅಂದರೆ ಏನೋ ಒಂಥರ ಇರುತ್ತೆ, ಮನೆಯೇ ಇದಿಲ್ಲ. ದೇವ್ರಂತೂ ಫುಲ್ಲು ಗಲೀಜಾಗ್ಬಿಟ್ಟಿತ್ತು 5 ದಿವಸಕ್ಕೆ.
ಧೂಳು ಅಂದರೆ ಧೂಳಾಗ್ಬಿಟ್ಟಿತ್ತು. ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಪಿತ್ತಾಂಬರ ಪೌಡ್ರ್ ಹಾಕಿ ಚೆನ್ನಾಗಿ ದೇವರೆಲ್ಲ ತೊಳೆದ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆದು ಚೆನ್ನಾಗಿ ಅರ್ಶಿನ ಕುಂಕುಮ ಹಾಕಿ ನೋಡಿ ಎಷ್ಟು ಕ್ಲೀನಾಗಿದೆ. ಬಟ್ಟೆ ಎಲ್ಲ ಒಗ್ದಾಕಿದೆ. ಸರಿ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕೊಳ್ಳೋಣ ಅಂತ. ಮನೇಲಿದ್ದರೆ ಇದೇ ಕೆಲಸ, ಡೈಲಿ ಮನೆ ಗುಡಿಸು, ಒರೆಸು, ಪಾತ್ರೆ ತೊಳಿ, ಅಡುಗೆ ಮಾಡು, ಬಟ್ಟೆ ಒಗಿ, ಬಾತ್ರೂಮ್ ತೊಳಿ, ಮಕ್ಳಿಗೆ ನೋಡು. ನನ್ನ ಬಟ್ಟೆ, ನಮ್ಮ ಯಜಮಾನ್ರ ಬಟ್ಟೆ ನಾನು ಒಗ್ದಾಕೋತೀನಿ. ನನ್ನ ಮಕ್ಕಳು ಬಟ್ಟೆ ಎಲ್ಲ ಅವರವರೇ ಒಗ್ದಾಕೋತಾರೆ. ಹಾಗಾಗಿ ನನಗೆ ಸ್ವಲ್ಪ ಫ್ರೀ. ಸರಿ, ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನಾನು ನನ್ನ ಮಗಳು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೆ. ನನ್ನ ಮಗ ಬಂದಿಲ್ಲ, ಒಳಗಡೆ ಲಾಕ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಅವನು ಎಲ್ಲೋದ್ರೂ ಬರಲ್ಲ ಅಂತ, ನಾನು ಏನು ಮಾಡಲಿ, ಅವನಲ್ಲಿ ಬೀಗ ಹಾಕ್ಕೊಂಡು ಹೋಗೋದು. ನಾನು ನನ್ನ ಮಗಳು ಹೋಗ್ತಾಯಿದ್ದೀವಿ. ಮನೇಲಿ ಸಂಡೇ ಒಂದೇ ದಿನ ಬೆಳಗ್ಗೆ ಟೈಮ್ ರೆಸ್ಟ್ ಸಿಕ್ಕಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೆ. ಹಾಗಾಗ್ಬಿಟ್ಟು ಮನೇಲಿದ್ವಲ್ವ, ಸರಿ ಕಾಳಿಯಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ. ಇವಾಗ ಮಧ್ಯಾಹ್ನ 3-3:30 ಇರಬೇಕು ಅನಿಸುತ್ತೆ. ಸರಿ, ಇನ್ನು ಮಲ್ಕೊಂಡು ನಿದ್ದೆ ಮಾಡಿ ಎಷ್ಟೊತ್ತು ಒಲ್ಲಾಡ್ಕೊಂಡು ನಿದ್ದೆನೇ ಬಂದಿಲ್ಲ. ಸರಿ, ಚಪಾತಿ ಇಟ್ಟಿತ್ತು, ಸ್ವಲ್ಪ ಚಪಾತಿ ಮಾಡಿಕೊಂಡು ತಿಂದ್ಬಿಟ್ಟು ನಾನು ನನ್ನ ಮಗಳು ಕಾಫಿ ಎಲ್ಲ ಕುಡಿದ್ಬಿಟ್ಟು 3:30ಗೆ ಹೋದ್ವಿ. ನೋಡಿ, ಇದೇ ಮಶಾನ. ಇಲ್ಲಿಂದ ಅಲ್ಲಿ ತನಕ ಡೆಡ್ ಎಂಡ್ ತುಂಬ ಇದೆ. ಮೇನ್ ಗೇಟ್ ತನಕ ಮಾತ್ರ ತೋರಿಸ್ತಾ ಇದ್ದೀವಿ. ಇದು ಸ್ಮಶಾನ, ಕಾಳಿಯಮ್ಮ ದೇವಸ್ಥಾನ ಅಂತ ಸ್ಮಶಾನದಲ್ಲಿದೆ. ಇಲ್ಲಿ ಎಲ್ಲ ನನಗೊಂದು ತುಂಬ ನಂಬಿಕೆ, ತುಂಬ ಪ್ರೀತಿ. ನಾನು ಸತ್ತೋದ್ರು ಇಲ್ಲಿ ನನಗೆ ಮಣ್ಣು ಮಾಡಬೇಕು ಅಂತ ತುಂಬ ಆಸೆ. ನಾನು ಯಾವಾಗ ಹೇಳ್ತಾ ಇರ್ತೀನಿ. ನಮ್ಮ ಯಜಮಾನ್ರಿಗೆ ಹೇಳಿಕ್ಕೆ ಅವ್ರು ಹೇಳಿದ್ರು ಇಲ್ಲೆಲ್ಲ ಜಾಗ ಕೊಡಲ್ಲ, ಇಲ್ಲಿರೋರಿಗೆ ಮಾತ್ರ ಜಾಗ ಕೊಡ್ತಾರೆ ಈ ಏರಿಯಾದಲ್ಲಿ. ನನಗದೊಂದು ಆಸೆ ಏನು, ನಾನು ಸತ್ತೋದ್ರೆ ಇಲ್ಲಿ ನನಗೆ ತೊಗೊಂಡು ಬಂದು ಹಾಕಿ ಈ ಥರ ಗೋರಿ ಕಟ್ಟಿಸ್ಬೇಕು ಅಂತ. ಕಷ್ಟದ ದಿನಗಳೆಲ್ಲ ಬಂದು ತುಂಬ ಕುತ್ಕೊಂಡು ಹತ್ತಿದ್ದೀನಿ. ನಾನು ನನ್ನ ಮಗಳು ಬಂದಿದ್ವಿ. ಅವರಿಗೆಲ್ಲ ಮುಖನೇ ವಿಡಿಯೋ ಮಾಡಬಾರ್ದಂತೆ, ಮುಖ ತೋರಿಸ್ಬೇಡ ಅಂತ ಇದ್ರು. ನೋಡಿ, ನೀರೆಲ್ಲ ಬರ್ತಾಯಿತ್ತು, ಟ್ಯಾಂಕೆಲ್ಲ ಇಟ್ಟಿದ್ದಾರೆ. ಎಲ್ಲ ಅವ್ರವ್ರು ಸತ್ತೋಗಿರೋರೆಲ್ಲ ಬಂದ್ಬಿಟ್ಟು ಅವ್ರದ್ದು ಫ್ಯಾಮಿಲಿಯವ್ರದ್ದು ಯಾರ್ದು ಗೋರಿ ಇರುತ್ತೋ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಕ್ಲೀನ್ ಮಾಡಿ, ಪೇಂಟ್ ಮಾಡಿ, ಕಸ ಗುಡಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಉದುರ್ಬಿಟ್ಟು ತೊಳೆದು, ಶಿವರಾತ್ರಿ ಹತ್ರ ಬಂತಲ್ವಾ, ಎಲ್ಲ ಕ್ಲೀನಾಗಿ ಮಾಡ್ತಾಯಿದ್ರು. ಎಲ್ಲ ಅವ್ರವ್ರ ಫ್ಯಾಮಿಲಿ ಎಷ್ಟು ಜನ ಇದ್ದರು ಅಂದರೆ ಎಲ್ಲ ಕಡೆ ಜನ ಇದ್ದರು. ಎಲ್ಲ ಒಂದೊಂದು ಗೋರಿ ಹತ್ರ ಅಷ್ಟು ಜನ ಇದ್ದರು. ಇದರಲ್ಲಿ ಸರಿಯಾಗಿ ತೋರ್ಸೋಕ್ಕಾಗ್ತಾಯಿಲ್ಲ. ಎಲ್ಲ ನೀರು ತೊಗೊಂಡೋಗಿ ತೊಳೆದು, ಮತ್ತು ಏನಾದರೂ ಒಡೆದೋಗಿದ್ರೆ ಅವ್ರದ್ದು ಗೋರಿ ಎಲ್ಲ ಪೇಂಟ್ ಮಾಡಿ, ಸಿಮೆಂಟ್ ಮಾಡಿ, ಚೆನ್ನಾಗಿ ನೀರಾಕಿ ತೊಳೆದು ಕ್ಲೀನ್ ಮಾಡ್ತಾಯಿದ್ರು. ನೋಡಿ, ಇಲ್ಲೆಲ್ಲ ನೀರು ಹಿಡ್ಕೊಂಡೋಗಿ ಅಲ್ಲೆಲ್ಲ ತೊಳಿತಾ ಇದ್ದಾರೆ. ಎಲ್ಲ ಕಡೆ ನೀರಿದೆ. ಇಲ್ಲಿ ಕಾಲು ತೊಳೆಯೋಕ್ಕೆಲ್ಲ ಮಾಡಿದ್ದಾರೆ. ನಾವು ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ನೋಡಿ, ದೇವರೆಲ್ಲ ಕ್ಲೋಸ್ ಮಾಡಿದ್ರು. ಬೇಜಾರಾಗೋಯ್ತು ನನಗೆ. ಕೇಳಿದೆ ನನ್ನ ಅಕ್ಕಗೆ, ಅಲ್ಲಿ ಪೂಜೆ ಮಾಡೋ ಅಕ್ಕಗೆ. ಅವ್ರು ಹೇಳಿದರು ಇದು ಶಿವರಾತ್ರಿ ದಿನ ನಾವು ಓಪನ್ ಮಾಡ್ತೀವಿ ಅಂತ. ನೋಡಿ, ಯಾರ ತೀರೋಗಿದ್ರು, ಎತ್ಕೊಂಡು ಬಂದು ಹಾಗೆ ಇಟ್ಟಿದ್ರು. ಇನ್ನು ಅಲ್ಲಿ ಜನ ಎಲ್ಲ ಬಂದು ಹೋಗ್ತಾಯಿದ್ರು. ಇನ್ನು ಸರಿ, ದೇವರಂತೂ ಸಿಕ್ಕಿಲ್ಲ. ಇದು ಕಾಲಭೈರವೇಶ್ವರ. ಇದೊಂದು ನಮಸ್ಕಾರ ಮಾಡಿಕೊಂಡು ನೋಡಿ, ಇಲ್ಲೆಲ್ಲ ಸಿಮೆಂಟ್ ಮಾಡ್ತಾ ಇದ್ದಾರೆ. ಏನೇನೋ ಮಾಡ್ತಾಯಿದ್ರು. ತುಂಬ ಜನ ಇದ್ದರು. ದೊಡ್ಡದಾಗಿದೆ ಇದು ಸ್ಮಶಾನ. ನೋಡಿ, ಇದು ಮೇನ್ ದೇವರಿದು. ಇದು ಕೂಡ ಕ್ಲೋಸ್ ಮಾಡಿದ್ದಾರೆ. ಇದೆಲ್ಲ ಪೇಂಟ್ ಮಾಡ್ತಾರಂತೆ. ಪೇಂಟ್ ಮಾಡಿ ಎಲ್ಲ ಇದು ಮಾಡಿ ಆಮೇಲೆ ಓಪನ್ ಅಂತೆ. ನೋಡೋಣ, ಓಪನ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಸ್ವಲ್ಪ ಸಮಾಧಾನ ಆಯಿತು. ನೋಡಿ, ಇಲ್ಲಿ ನಿಂತಿರೋ ದೇವರಿದೆ. ಈ ಅಕ್ಕನೇ ನಮಗೆ ಹೇಳಿದ್ದು. ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಎಲ್ಲ ಬಟ್ಟೆ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಸ್ವಲ್ಪ ಮೇನ್ ದೇವ್ರನ್ನ ಎತ್ಕೊಂಡು ಬಂದು ಹೊರಗಡೆ ಇಟ್ಟು ಪೂಜೆ ಮಾಡ್ತಾಯಿದ್ರು. ನೋಡಿ,
ಇಲ್ಲೆಲ್ಲ ಮಂಗಳಾರತಿ ಕೊಡ್ತಾಯಿದ್ರು ಬೇರೆ ಜನಗಳಿಗೆ. ಎಲ್ಲ ಕುರಿಗಳಿಟ್ಟಿದ್ದಾರೆ, ಅದೆಲ್ಲ ಶಿವರಾತ್ರಿ ಹಬ್ಬಗೆ ಕಟ್ ಮಾಡಿ ಜನರಿಗೆಲ್ಲ ಊಟ ಹಾಕಿಸ್ತಾರಂತೆ. ಸರಿ, ಅಲ್ಲಿಂದ ಬಂದ್ವಿ ಸಾಯಂಕಾಲ 4:30 5 ಗಂಟೆ 4:30 ಅನಿಸುತ್ತೆ. ನಾನು ಫ್ರೈಡ್ ರೈಸ್ ತೊಗೊಂಡೆ, ನನ್ನ ಮಗಳು ಗೋಬಿ ತೊಗೊಂಡ್ಳು. ಇಬ್ಬರು ಶೇರ್ ಮಾಡಿಕೊಂಡು ತಿಂದ್ವಿ. ಆಚೆ ಹೋಗಿದ್ವಿ, ಏನಾರು ತಿನ್ಕೊಂಡು ಬರಬೇಕಲ್ವ. ತಿಂದ್ಕೊಂಡು ನಾನು ನನ್ನ ಮಗಳು ಮತ್ತು ಸ್ಕೂಲಿಗೆ ಸಮೋಸ ಬೇರೆ ಇತ್ತು. ಸರಿ ಬೇಗ ಹೋಗಿ ರೆಡಿ ಮಾಡಿದ್ರಾಯಿತು. ಕೊಂಡು ಬಂದೆ. ಈ ಹೋಟೆಲ್ ಮುಂದೆನೇ ರಾಘವೇಂದ್ರ ಸ್ವಾಮಿ ಮಠ ಇದೆ. ನಾವು ಎಷ್ಟು ಟೈಮ್ ಈ ಹೋಟೆಲ್ಗೆ ಹೋಗಿವಿ, ಅಲ್ಲಿ ಮಠ ಇದೆ ಅಂತಲೇ ನನಗೆ ಗೊತ್ತಿಲ್ಲ. ಇವತ್ತು ಹೋಗಿದ್ದಕ್ಕೆ ಅಲ್ಲೊಂದು ಕಣ್ಣು ಹಿಡ್ಕೊಂಡು ಬಂದೆ. ಯಾಕಂದರೆ ನಾವಿಲ್ಲಿ HLಗೆ ಹೋಗ್ತಾಯಿದ್ವಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ನನ್ನ ಮನೆ ಹತ್ರನೇ ಇದೆ ಅಂತ ನನಗೆ ಇವಾಗಲೇ ಗೊತ್ತಾಯಿತು. ಫುಲ್ಲು ಖುಷಿ ಆಯಿತು ನೋಡಿ. ಇದು ಇಂದಿರಾನಗರ ಮೆಟ್ರೋ ಸ್ಟೇಷನ್ನು. ಇಲ್ಲೇ ನಾವು ತಿಂದಿದ್ದು. ಅದ್ರ ಮುಂದೆನೇ ಒಂದು ರಾಘವೇಂದ್ರ ಸ್ವಾಮಿ ಮಠ ಇತ್ತು ನೋಡಿ. ಫುಲ್ಲು ಖುಷಿ ಆಯಿತು. ಸರಿ ಅಂದ್ಕೊಂಡು ಮನೆಗೆ ಬಂದ್ವಿ. ಹೋಗೋಣ ಯಾವಾಗಾದರೂ. ನನಗೆ ಫುಲ್ಲು ಖುಷಿ ಅನಿಸ್ಬಿಟ್ಟಿತ್ತು. ಏನೋ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ಮನೇಲೆ ಇದ್ದು ತಲೆ ಒಳಗಡೆಗೆ ಯೋಚನೆನ ತುಂಬ್ಕೊಂಡ್ಬಿಟ್ಟು ತುಂಬ ಇದಾಗ್ಬಿಟ್ಟಿತ್ತು ನೋಡಿ. ನನ್ನ ಮಗನ ಒಳಗಡೆ ಕೂಡ ಹಾಕ್ಬಿಟ್ಟು ಹೋಗಿದ್ವಿ. ಇರ್ತಾನೆ ಒಬ್ಬನೇ, ಎಲ್ಲೋದ್ರೂ ನನ್ನ ಒಳಗಡೆ ಕೂಡ ಹಾಕ್ಬಿಟ್ಟು ಹೋಗಿ ಅಂತಾನೆ. ಏನೂ ಮುಟ್ಟಲ್ಲ, ಗ್ಯಾಸ್ ಆಗಲಿ ಗೀಝರ್ ಆಗಲಿ ಏನೂ ಮುಟ್ಟಲ್ಲ. ಮನೇಲಿ ಊಟ ಕೊಟ್ಟರೆ ಅವ್ನು ಊಟ ಮಾಡಿಕೊಂಡು TV ನೋಡ್ಕೊಂಡು ಮನೇಲೇ ಇರ್ತಾನೆ. ಸರಿ, ಸ್ಕೂಲ್ ಸಮೋಸ ಇತ್ತು. ಬೇಗ ಒಂದು 5 ಗಂಟೆ ಆಗಿತ್ತು. 6 ಗಂಟೆಗೆ ಇನ್ನೊಂದು ಕಡೆ ಹೋಗೋಣ ಅಂತ ಬೇಗ ರೆಡಿ ಆಗ್ತಾಯಿದ್ದೆ. ಹಿಟ್ಟು ಕಲಿಸ್ಬೇಕು, ಟೀ ಮಾಡಬೇಕು, ಆಲೂಗಡ್ಡೆ ಬೇಯಿಸೋಕೆ ಇಕ್ಬೇಕು, ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಬೇಗ. ಇವಾಗ ಇದು ವಿಜಿಲ್ಗೆ ಬರಬೇಕಂದ್ರೆ 3/4 ಗಂಟೆ ವಿಜಿಲ್ ಬೇಕು. ಸರಿ, ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಕಾಫಿ ಕುಡಿದ್ವಿ ನಾನು ನನ್ನ ಮಗಳಿಬ್ರು. ಇಷ್ಟು ಮಾಡೋಷ್ಟೊತ್ತಿಗೆ ಅಲ್ಲ 5:30 ಆಗೋಗ್ಬಿಟ್ಟಿತ್ತು ನೋಡಿ. ಸ್ವಲ್ಪ ಕಾಫಿ ಕೊಟ್ಟೆ, ಕುಡಿತಾ ಇದ್ದಾಳೆ, ಓದ್ಕೊತಾ ಇದ್ದಾಳೆ. ಅವಳಿಗೆ ಎಕ್ಸಾಮ್ ಇತ್ತು. ನಾನು ಬೇಗ ಇಟ್ಟು ಕಲಸಿ ಬೇರೆ ಕಡೆ ಹೋಗಬೇಕು ಅಂದ್ಕೊಂಡು ಬೇಗ ಎಲ್ಲ ಮಾಡ್ತಾ ಇದ್ದೆ ನೋಡಿ. 85 ಸಮೋಸ ಇತ್ತು ಬೆಳಗ್ಗೆ, ರೆಡಿ ಮಾಡಿಕ್ಕಿದ್ದೀನಿ. ಇನ್ನು ಒಂದು ಇವಾಗಿದೆ ನನ್ನ ಫೇವ್ರೆಟ್ ಜಾಗ ಇದು. ಇನ್ನೊಂದು ಹೊಸದು ಕಂಡು ಹಿಡ್ಕೊಂಡಿದ್ದೀನಿ ಇವಾಗ. ನಾನು ಇಲ್ಲೇ ಇದ್ದರೂ ನನ್ನ ಮನೆ ಹತ್ರ ಸಾಯಿಬಾಬಾ ದೇವಸ್ಥಾನ ಇದೆ ಅಂತ ನಂಗೆ ಗೊತ್ತಿಲ್ಲ. ನಾನು ಹೋಗೋ ಅಷ್ಟೊತ್ತಿಗೆ ಭಜನೆನಲ್ಲಿ ಕೂತ್ಕೋಬೇಕು ಅಂದ್ಕೊಂಡು ಹೋದೆ. 6:10 ಹೋಗ್ಬಿಟ್ಟಿತ್ತು. ಸರಿ, ಕಾಲು ತೊಳ್ಕೊಂಡು ನೋಡಿದ್ವಿ. ಒಂದು ಸೈಡ್ ಲೇಡೀಸ್ಗೆ, ಒಂದು ಸೈಡ್ ಜೆಂಟ್ಸ್ಗೆ ಎಲ್ಲ ಭಜನೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಇದು ನನ್ನದೊಂದು ಆಸೆ ನೋಡಿ. ಎಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. 6:10 ಹೋಗಿದ್ವಿ. 7:15 ವಾಪಸ್ ಬಂದಿದ್ದು ನಾವು. ಒಂದು LED ಸ್ಕ್ರೀನಲ್ಲಿ ಸಾಯಿಬಾಬಾ ಅವ್ರದ್ದೆಲ್ಲ ತೋರಿಸ್ತಾಯಿದ್ರು. ಫ್ರಂಟಲ್ಲಿ ಕೂತ್ಕೊಂಡಿರೋರು ಭಜನೆ ಮಾಡ್ತಾಯಿದ್ರು. ಅದನ್ನು ರಿಪೀಟಾಗಿ ನಾವೆಲ್ಲ ಹೇಳೋದು. ಆದರೆ ನಮ್ಮ ಹಾಸ್ಟೆಲಲ್ಲಿ ಹೇಳ್ಕೊಟ್ಟಿರೋ ಥರ ಭಜನೆ ಯಾವುದೂ ಇರಲಿಲ್ಲ. ನಾನು ಖುಷಿಯಿಂದ ಹೋದೆ, ಅಲ್ಲಿ ಥರ ಭಜನೆ ಮಾಡ್ತಾರೆ ಅಂತ. ಅದು ಇಲ್ಲಿ ಬೇರೆ ಥರ ಭಜನೆ ಎಲ್ಲ ಹೇಳ್ತಾಯಿದ್ರು. ಸರಿ ಅಂದ್ಕೊಂಡು ನಾನು ಭಜನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಇದು ನನ್ನ ಲೈಫಲ್ಲಿ ಖುಷಿ ದಿನ. ಏನು ಅದೇ ನನ್ನ ಸಾಯಿಬಾಬಾ ಅವ್ರದ್ದು ಭಜನೆಯಲ್ಲಿ ಹೋಗಿ ಬಂದೆ ಅನ್ನೋದು ತುಂಬ ಖುಷಿ. ಒಂದು ಸೈಡ್ ಕಣ್ಣಲ್ಲಿ ನೀರು ಬರ್ತಾಯಿತ್ತು, ಒಂದು ಸೈಡ್ ಖುಷಿ ಆಗ್ತಾಯಿತ್ತು. ನನ್ನ ಫೇವ್ರೆಟ್ ದೇವರು. ನಾನು ಚಿಕ್ಕವಳಿದ್ದಾಗ ನನಗೆ ಯಾವ ದೇವರು ಗೊತ್ತಿಲ್ಲ. ಗಣೇಶ, ಸತ್ಯ ಸಾಯಿಬಾಬಾ ಎರಡೇ ನನಗೆ ಗೊತ್ತಿದ್ದ ದೇವ್ರುಗಳು. ಬೇರೆ ದೇವ್ರುಗಳೇ ಗೊತ್ತಿಲ್ಲ ನನಗೆ ನೋಡಿ. ನೈಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು. ಇನ್ನೂ ಭಜನೆ ನಡೀತಾ ಇತ್ತು. ಸರಿ, ಕೆಲಸ ಇದೆ ಅಂತ ಬಂದುಬಿಟ್ಟೆ. ಎಲ್ಲ ಲೈಟೆಲ್ಲ ಹಾಕಿದ್ರು, ಸಕ್ಕತ್ತಾಗಿತ್ತು ಮಾತ್ರ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅಲ್ಲೆಲ್ಲ ಭಜನೆ ಮುಗಿಸ್ಕೊಂಡು
ಮನೆಗೆ ಬಂದ್ವಿ. ನನಗೆ ಗೊತ್ತಿಲ್ಲ ಅವಾಗೆಲ್ಲ, ನನಗೆ ಬೇರೆ ದೇವ್ರು ಯಾವುದು ಗೊತ್ತಿಲ್ಲ. ಚಿಕ್ಕವಳಿದ್ದಾಗ ನಮ್ಮಮ್ಮ ಎತ್ಕೊಂಡು ಹಾಸ್ಟೆಲ್ ಹಾಕ್ಬಿಟ್ಟಿದ್ರು. ಗಣೇಶ, ಸತ್ಯ ಸಾಯಿಬಾಬಾ ಎರಡೇ ದೇವರು ನನಗೆ ಗೊತ್ತಿದ್ದಿದ್ದು. ನನಗೆ ಏನು ಹೇಳೋದು, ಅಷ್ಟು ಗೊತ್ತಿಲ್ಲ ನಮ್ಗೆ. ಆಚೆ ಪ್ರಪಂಚ ಏನು ಜ್ಞಾನ ಅಷ್ಟು ಗೊತ್ತಿಲ್ಲ. 4 ಗೋಡೆ ಮಧ್ಯೆನೇ ಬೆಳೆದ್ಬಿಟ್ವಿ 10 ವರ್ಷ ಕೂಡ. ಅಷ್ಟು ದೊಡ್ಡರು ನಾವು, ಅಷ್ಟು ದೊಡ್ಡರು. ಬೆಂಗಳೂರಿಗೆ ಸ್ಟಾರ್ಟಿಂಗ್ ಬಂದಾಗ ನನಗೆ ಅಷ್ಟು ದಡ್ಡಿ. ಯಾರೇ ಕೆಟ್ಟ ಮಾತು ಮಾತಾಡಿದ್ರು ನನ್ನ ಕಿವಿ ಮುಚ್ಕೊಳ್ತಾ ಇದೆ, ಅಷ್ಟು ಸ್ಮೂತು. ಬೆಂಗಳೂರಿಗೆ ಬಂದು ಬೆಂಗಳೂರೆಲ್ಲ ಹೊಸ್ದಾಗಿ ಒಳ್ಳೆ ಕೆಟ್ಟವ್ರು ಯಾರು ಒಳ್ಳೆಯವ್ರು ಯಾರು ಎಲ್ಲ ಪಾಠ ಕಲಿಸಿದೆ. ಅದಕ್ಕೊಂದು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನೋಡಿ, ಮನೆಗೆ ಬಂದಷ್ಟೊತ್ತಿಗೆ ಕರೆಂಟೇ ಇಲ್ಲ ಮನೆಯಲ್ಲಿ. ಸರಿ ಟಾರ್ಚ್ ಹಾಕ್ಕೊಂಡು ಒಳಗಡೆ ಬಂದ್ವಿ. 10 ನಿಮಿಷಕ್ಕೆ ಕರೆಂಟ್ ಬಂತು. ಹೆಂಗಪ್ಪ ಕೆಲಸ ಮಾಡೋದು, ಏನು ಮಾಡೋದು ಅಂದ್ಕೊಂಡಿದ್ದೆ, ಯೋಚನೆ ಮಾಡ್ತಾಯಿದ್ದೆ. ನಾವು ಬಂದು 5 ನಿಮಿಷಕ್ಕೆ 10 ನಿಮಿಷಕ್ಕೆ ಕರೆಂಟ್ ಬಂತು. ಆವಾಗಲೇ ತಾನೇ ಹೋಗಿತ್ತಂತೆ ನನ್ನ ಮಗ ಹೇಳ್ತಾ ಇದ್ದ. ಸರಿ, ನನ್ನ ಮಗಳಿಗೆ ದೇವ್ರ ಪೂಜೆ ಮಾಡೋ ಕೆಲಸ ಹೇಳಿದೆ. ಅವಳು ಪೂಜೆ ಮಾಡ್ತಾ ಇದ್ದಾಳೆ. ನನ್ನ ಮಗ ಆಲೂಗಡ್ಡೆ ಬಿಡಿಸು ಅಂತ ಅವನಿಗೊಂದು ಕೆಲಸ ಹೇಳಿದೆ. ಅವನಿಗೊಂದು ಕೆಲಸ, ಅವಳಿಗೊಂದು ಕೆಲಸ, ನನಗೊಂದು ಕೆಲಸ. ನಾನು ಪಾತ್ರೆ ಎಲ್ಲ ಉಜ್ಜಿಟ್ಕೊಂಡೆ, ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡೆ. ಇಷ್ಟಕ್ಕೆ ಸುಸ್ತಾಗೋಯ್ತು. ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಖುಷಿನಲ್ಲಿ ನಿದ್ದೆ ಮಾಡ್ತೀನಿ. ಏನು ಹೇಳೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.